ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳ್ತಿರುವವರಿಗೆ ನಾಚಿಕೆ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಜೆಡಿಎಸ್ನವರು ಬಿಜೆಪಿಯವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಪಾರದರ್ಶಕವಾದ ತನಿಖೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ನಾಯಕರು ಹೆಂಗ್ ಅವರ ಮೇಲೆಲ್ಲ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಸಿಎಂ ರಾಜೀನಾಮೆಯನ್ನ ಯಾರು ಕೇಳ್ತಾ ಇದ್ದೀರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ನಾಚಿಕೆ ಆಗಬೇಕು. ಬೆಳಗಾವಿಯಲ್ಲಿ ಹಿಂಗಂತೇಳಿ ಹೇಳಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಎಂ ವಿರುದ್ಧ ಎಫ್ಐಆರ್ ಆಗಿರೋದು ಕಾನೂನು ಪ್ರಕ್ರಿಯೆ. ಅದು ಸಿಎಂ ತನಿಖೆಯನ್ನು ಎದುರಿಸ್ತಾರೆ, ಎಲ್ಲದರಿಂದ ಹೊರಗಡೆ ಬರ್ತಾರೆ. ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ಕಾನೂನು ಪ್ರಕಾರ ತನಿಖೆ ಆಗಬೇಕು, ಅದು ಆಗುತ್ತೆ. ರಾಜೀನಾಮೆ ಯಾಕಬೇಕು ಅಂಥೇಳಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳ್ತಿರುವಂಥ ಬಿಜೆಪಿ ಜೆಡಿಎಸ್ಗೆ ಜಾಡಿಸಿದ್ದಾರೆ. ಅಂದರೆ ಮೊದಲವರು ಇದು ಕಾನೂನಿನ ಪ್ರಕ್ರಿಯೆ, ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. ಬಿ ಜೆ ಪಿಯವರು ಅವ್ರಿಗೆ ನಾಚಿಕೆ ಆಗಬೇಕು. ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ಮೊದಲವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ. ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು, ನರೇಂದ್ರ ಮೋದಿಜಿಯವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರಾಲ್ ಬಾಂಡ್ 6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಎಫ್ಐಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು, ಮೊದಲು ಅದನ್ನು ಪಾಲಿಸಲಿ. ಆ ಒಂದು ವಿಚಾರದಲ್ಲಿ ಮೊದಲು ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಲಿ. ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲಿ. ಬಿಡಿಎ ಜಾಗವನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅವರಿಗೆ ಬೆಳ್ಳಂಬೆಳಿಗ್ಗೆ ಬಿಡಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆದರೆ ಒತ್ತುವರಿ ಮಾಡ್ಕೊಂಡಂತ ಅಂಗಡಿಗಳ ಮಾಲೀಕರು ಹೇಳ್ತಾ ಇದ್ದಾರೆ, ಗಡುವಿಗಿಂತ ಮುಂಚೆಯೇ ಬಂದಿದ್ದಾರೆ, ಏಕಾಏಕಿ ನಮಗೊಂದು ಇಂಟಿಮೇಟ್ ಮಾಡಿದ್ದಾರೆ, ಆದರೆ ಗಡುವಿಗಿಂತ ಮುಂಚೆಯೇ ಬಂದು ಎಲ್ಲ ತೆರವು ಮಾಡಿದರೆ ಹೆಂಗೆ, ನಾವು ಬೇರೆ ಕಡೆಗಾದರೂ ಶಿಫ್ಟ್ ಮಾಡಬೇಕಲ್ಲ. ಬಿಡಿಎ ವಿರುದ್ಧ ಮಳಿಗೆಗಳ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಟೈಮ್ ಮೀರದೇ ಇದ್ರೂ ಏಕಾಏಕಿ ತೆರವು ಮಾಡಿದ್ದಾರೆ, ಆದರೆ ಬೆಳ್ಳಂಬೆಳಿಗ್ಗೆ ಏಕಾಏಕಿ ಬಂದು ಅಂಗಡಿಯನ್ನು ಹೊಡೆದು ಹಾಕಿದ್ದಾರೆ. ಸಾವಿರಾರು ರೂಪಾಯಿ ವಸ್ತುಗಳಿದ್ವು ಅಂಗಡಿ ಒಳಗಡೆ, ನಾವೇ ಅಂಗಡಿಗಳನ್ನು ಖಾಲಿ ಮಾಡ್ತಾ ಇದ್ವಿ ಅಂಥೇಳಿ ಅಂಗಡಿಯ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ. ಸೆಪ್ಟೆಂಬರ್ 24ನೇ ತಾರೀಕಿನಂದು ಮಾಲೀಕರಿಗೆ ನೋಟಿಸನ್ನು ಬಿಡಿಎ ಕೊಟ್ಟಿತ್ತು. 40ಕ್ಕೂ ಹೆಚ್ಚು ಶಾಪ್ಗಳಿಗೆ ನೋಟಿಸನ್ನು ಕೊಟ್ಟು ಖಾಲಿ ಮಾಡಬೇಕು ನೀವು ಅಂಥೇಳಿ ಬಿಡಿಎ ಅಧಿಕಾರಿಗಳು ಹೇಳಿದರು. ನೋಟಿಸ್ನಲ್ಲಿ ಇತ್ತು, ಅಂಗಡಿ ತೆರವಿಗೆ 7 ದಿನಗಳ ಕಾಲಾವಕಾಶ ಕೊಟ್ಟಿದ್ರು, ಆದರೆ 7 ದಿನದ ಒಳಗಡೆ ನಾವು ಖಾಲಿ ಮಾಡ್ತಾ ಇದ್ವಿ, ಆದರೆ 7 ದಿನದ ಮುಂಚಿತವಾಗಿಯೇ ನೀವು ಬಂದು ಎಲ್ಲ ಒಡೆದು ಹಾಕಿಬಿಟ್ರೆ ಅಂಗಡಿ ಒಳಗಡೆ ಅಷ್ಟೆಲ್ಲ ವಸ್ತುಗಳಿದ್ವು, ಸಾವಿರಾರು ರೂಪಾಯಿ ಬೆಲೆ ಬಾಳುವ ವಸ್ತುಗಳಿದ್ವು, ಎಲ್ಲ ಹಾಳಾಯ್ತಲ್ಲ, ನಾಶ ಆಯ್ತಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಹಿರಿಯ ರಿಪೋರ್ಟರ್ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಏನು ಹೇಳ್ತಾ ಇದ್ದಾರೆ ಅಂಗಡಿಯ ಮಾಲೀಕರು? ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ರು, ಎಷ್ಟು ದಿನದ ಒಳಗಾಗಿ ಈಗ ಅವರು ಬಂದಿದ್ರು, ಏನು ಹೇಳ್ತಾರೆ ದೀಪ್ತಿ? ರಂಜಿತ್, ನಾನಿವಾಗ ಸ್ಪಾಟ್ನಲ್ಲೇ ಇದ್ದೀನಿ. ಇದು ಚಂದ್ರ ಲೇಔಟು ನಾಗರಬಾವಿ ಸರ್ವೆ ನಂಬರ್ 78. ಸುಮಾರು 15-20 ವರ್ಷಗಳಿಂದನೂ ಕೂಡ ಈ 9 ಎಕರೆ 13 ಗುಂಟೆ ಜಾಗದ ವಿವಾದ ನಡೀತಾ ಇತ್ತು. ನಾರಾಯಣಪ್ಪ ಹಾಗೆ ಬಿಡಿಎ ನಡುವೆ ನಡೀತಿದ್ದಂತಹ ಈ ಒಂದು ವಿವಾದಕ್ಕೆ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅಂತಿಮವಾಗಿ ಕೋರ್ಟ್ ಅವರು ಬಿಡಿಎ ಪರವಾಗಿ ತೀರ್ಪನ್ನ ಕೊಟ್ಟಿದ್ದಾರೆ. ಈ ಕಾರಣದಿಂದ ಬಿಡಿಎ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಆದರೆ ತೆರವು ಕಾರ್ಯಾಚರಣೆ ವಿರುದ್ಧ ಮಳಿಗೆ ಮಾಲೀಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅವ್ರು ಹೇಳುವಂತದ್ದು, ಕೇವಲ 1 ವಾರದ ಹಿಂದಷ್ಟೇ ನಮಗೆ ತೆರವನ್ನ ಮಾಡಲಾಗುತ್ತೆ,
ಸಿಗುತ್ತೆ ಜಾಗವನ್ನ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಪ್ರಕಾರವಾಗಿ ಇವತ್ತು 5ನೇ ದಿನ ಅಷ್ಟೇ, ಇನ್ನೂ 2 ದಿನ ಬಾಕಿ ಇತ್ತು. ಅದರ ಮುಂಚಿತವಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಇಡೀ ಒಂದು 5 ಎಕರೆ ಅಷ್ಟು 6 ಎಕರೆ ಅಷ್ಟು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಬಿಡಿಎ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇದು ಬಿಡಿಎ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ನಾವು ನೋಟಿಸ್ ಅನ್ನ ಕೊಡಬೇಕಾಗಿಲ್ಲ, ಏಕಾಏಕಿ ತೆರವನ್ನ ಕೂಡ ಮಾಡಬಹುದಾಗಿದೆ. ಆದ್ರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ನಾವು 7 ದಿನಗಳ ಕಾಲ ಟೈಮ್ ಅನ್ನ ಕೊಡ್ತೀವಿ. ಅವರ ವಸ್ತುಗಳ ಏನಾದ್ರೂ ಇದ್ರೆ ಅದನ್ನ ಅವರು ತಗೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಕೊಡ್ತೀವಿ. ಅಷ್ಟೇ ಅಲ್ಲ, 1 ತಿಂಗಳ ಹಿಂದೆ ನಾವು ಇಲ್ಲಿ ಇರುವಂತಹ ಎಲೆಕ್ಟ್ರಿಸಿಟಿ ಬಿಲ್ ನ ಕೂಡ ಕಟ್ ಮಾಡಿದ್ವಿ, ಅಂದ್ರೆ ಪವರ್ ಕಟ್ ಮಾಡಿದ್ವಿ. ಸೊ ದಟ್ ಮಳಿಗೆ ಮಾಲೀಕರಿಗೆ ಗೊತ್ತಾಗ್ಲಿ ಇದು ವಿವಾದ ನಡೀತಾ ಇದೆ. ಅಂತಿಮವಾಗಿ ತೀರ್ಪು ಬಿಡಿಎ ಪರ ಬಂದಿದೆ, ಯಾವಾಗ ಬೇಕಾದ್ರೂ ಇದನ್ನ ನಾವು ತೆರವು ಕಾರ್ಯಾಚರಣೆ ಮಾಡಬಹುದು ಅಂತ ಹೇಳಿ. ಆದ್ರೂ ಕೂಡ ಮಳಿಗೆ ಮಾಲೀಕರು ಹಾಗೆ ಇದ್ರು. ಹೀಗಾಗಿ ಪ್ರಾಪರ್ಟಿನ ವಶ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾವಿವಾಗ ಈ ಪ್ರಾಪರ್ಟಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೀವಿ ಅಂತ. ಆದ್ರೆ ಮತ್ತೊಂದ್ ಕಡೆ ಮಳಿಗೆ ಮಾಲೀಕರಿಗೆ ಈ ವಿಚಾರನೆ ಗೊತ್ತಿಲ್ಲ. 1 ತಿಂಗಳ ಹಿಂದೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಆ ರೀತಿ ಹಾಗೆ ಇಲ್ಲ ಅಂತ. ಜೊತೆಗೆ ನಾವಿಲ್ಲಿ ಒಂದಿಷ್ಟು ಜನರನ್ನ ಮಾತಾಡಿಸ್ಬೇಕಾದ್ರೆ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೆಲವರಂತೂ ಕೇವಲ 1.5 ತಿಂಗಳ ಹಿಂದಷ್ಟೇ ಹೊಸ ಅಂಗಡಿಗಳನ್ನ ಕಟ್ಕೊಂಡಿದ್ರು, ಅಂತದನ್ನ ಕೂಡ ತೆರವು ಮಾಡಿದ್ದಾರೆ. ಇಲ್ಲಿ ಫರ್ನಿಚರ್ ಅಂಗಡಿ ಕೂಡ ಇತ್ತು. ಇವರು ಸುಮಾರು 6 ಲಕ್ಷಕ್ಕೂ ಹೆಚ್ಚು ಅವ್ರದ್ದು ಲಾಸ್ ಆಗಿದೆ. ಅವ್ರನ್ನ ಮಾತಾಡಿಸ್ತೀನಿ ನಾನು. ಸರ್, ಪ್ರಾಪರ್ಟಿ ಓನರ? ಅಲ್ಲ ಮೇಡಮ್, ನಾವು ಇಲ್ಲಿ ನರ್ಸರಿ ಕೊಂಡಿದ್ವಿ, ಅಯ್ಯಪ್ಪ ಗಾರ್ಡನ್ಸ್ ಅಂತ. ಏನಾಯ್ತು ಸರ್, ನಿಮಗೆ 1 ವಾರದ್ದು ಮುಂಚೆನೆ ನೋಟಿಸ್ ಕೊಟ್ಟಿದ್ರಾ ಹೇಗೆ? 1 ವಾರ ಅಂತ ಹೇಳಿದ್ರು. ನಿಮಗೆ ಮಂಗಳವಾರವರೆಗೂ ನಿಮಗೆ ಟೈಮ್ ಇರುತ್ತೆ. ಮಂಗಳವಾರದೊಳಗಡೆ ನೀವು ಇದು ಮಾಡ್ಕೋಬೇಕು, ಶಿಫ್ಟಿಂಗ್ ಮಾಡ್ಕೋಬೇಕಂತ ಹೇಳಿದರು. ಬಟ್ ಆದರೆ ಆಲ್ ಆಫ್ ಎ ಸಡನ್ನು ಶನಿವಾರನೇ, ನೆನ್ನೆ ಶುಕ್ರವಾರ ಬಂದುಬಿಟ್ಟು ನಿಮ್ಗೆ ಒಂದೇ ದಿವಸ ಟೈಮ್ ಇರೋದು, ನೀವು ನಾಳೆ ಒಳಗಡೆ ಎಲ್ಲ ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ ಮಾತಾಡಿಸೋ ಸಂದರ್ಭದಲ್ಲಿ 1 ತಿಂಗಳಿಂದ ಕರೆಂಟ್ ಕಟ್ ಮಾಡಿದ್ವಿ, ಗೊತ್ತಾಗ್ಲಿ ಅವರಿಗೆ ಅಂತ ಹೇಳಿ, ಆ ಥರದ್ದು ಏನಾದರೂ ನಡೆದಿತ್ತಾ? 1 ತಿಂಗಳಿಲ್ಲ ಮೇಡಮ್, 1 ವೀಕ್ ಆಗಿದೆ ಅಷ್ಟೇ ಕಟ್ ಮಾಡಿ, ಪವರ್ ಕಟ್ ಮಾಡಿ. ಪವರ್ ಕಟ್ ಮಾಡಾದ್ಮೇಲೆ ನಮಗೆ ಗೊತ್ತಾಯಿತು 100% ಇದು ಡೆಮಾಲಿಷ್ ಆಗುತ್ತೆ ಅಂತ. ಹೌದೌದು, 1 ವಾರನೂ ಆಗಿಲ್ಲ ಮೇಡಮ್, ಒಂದು 5 ಡೇಸ್ 6 ಡೇಸ್ ಆಗಿದೆ ಪವರ್ ಕಟ್ ಮಾಡಿ. ಎಷ್ಟು ಲಾಸಲ್ಲಿ ಇದೆ ಸರ್? ಏನು ಮುಂದೆ ಯಾವ ರೀತಿ ಅಂದರೆ ಬೀದಿ ಪಾಲು ಆಗೋ ಸಿಚುವೇಶನ್ ತುಂಬ ಜನಕ್ಕೆ ಬಂದಿದೆ ಅಂತ ಮೇಡಮ್. ಇದರಲ್ಲಿ ಈ ಇಡೀ ಬೌಂಡ್ರಿಗೆ ಫಸ್ಟ್ ವೆಂಡರ್ ನಾನೇ ಬಂದಿದ್ದಿಲ್ಲಿ. 2015 ಬಂದಿದ್ದು ನಾನು, 2015 ಡಿಸೆಂಬರಲ್ಲಿ. ಸೊ ಆಲ್ಮೋಸ್ಟ್ ನಾವು 9-10 ಇಯರ್ಸ್ ನಾವು ಇಲ್ಲೇ ಇದ್ದೀವಿ. ರೀಸೆಂಟ್ ವೆಂಡರ್ಸ್ ಒಂದು ಲಾಸ್ಟ್ 1 ಇಯರಲ್ಲಿ ತುಂಬ ವೆಂಡರ್ಸ್, ನೀವು ಹೊಸ ವೆಂಡರ್ಸ್ ಬಂದಿದ್ದಾರೆ, ಅವ್ರಿಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಫಿಶ್ ಮಾರ್ಕೆಟ್ ಅಂತ ಅವ್ರು ರೀಸೆಂಟಾಗಿ ಸುಮಾರು ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು. ಬಟ್ ಆದರೆ ಅವ್ರಿಗೆ ತುಂಬ ಲಾಸ್ ಆಗಿದೆ. ಹೊಸ ವೆಂಡರ್ಸ್ಗೆ ಲಾಸ್ ಆಗಿದೆ, ಬಟ್ ಹಳೆ ವೆಂಡರ್ಸ್ಗೆ ತಕ್ಕ ಮಟ್ಟಿಗೆ ಓಕೆ, ಏನು ಲಾಸ್ ಆಗಿಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಕೃಷ್ಣಮೂರ್ತಿ ಅಂತ. ಸೊ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು, 2015ರಲ್ಲಿ ನಾನು ಇಲ್ಲಿ ಬಂದು ವ್ಯಾಪಾರನ ಶುರು ಮಾಡಿದೆ, ಇವಾಗ ವಶವನ್ನ ಮಾಡಿದ್ದಾರೆ. ಬಟ್ ಈಗ ರೀಸೆಂಟ್ ಆಗಿ ಹಾಕಿರುವಂತಹ ಮಳಿಗೆ ಮಾಲೀಕರು ನಷ್ಟದಲ್ಲಿರುವಂಥದ್ದು. ಕೆಲವರಂತೂ ಸಾಲ ಮಾಡಿಕೊಂಡು ಆ ಸಾಲ ಕೂಡ ಇನ್ನೂ ತೀರಿಸಿಲ್ಲ, ಅಷ್ಟು ಬೇಗ ತಮ್ಮ ಮಳಿಗೆಗಳನ್ನ ಕಳ್ಕೊಂಡಿದ್ದಾರೆ. ರಂಜಿತ್. ಓಕೆ ದೀಪ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬಿಜೆಪಿಯ ಶಾಸಕ ಮಾಜಿ ಮಂತ್ರಿ ಮುನಿರತ್ನಗೆ SIT ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮನೆ ಮೇಲೆ SIT ರೇಡ್ ಆಗಿದೆ. ವೈಯಾಲಿ ಕಾವಲ್ನ ಮುನಿರತ್ನ ಅವರ ನಿವಾಸದ ಮೇಲೆ 15 ಅಧಿಕಾರಿಗಳ ತಂಡ ದಾಳಿ ಮಾಡಿದ್ದಾರೆ. ಮುನಿರತ್ನ ಅವರ ಮನೆ ಸೇರಿದ